ಹಾಯ್ ಹಲೋ ನಮಸ್ಕಾರ. ನನ್ನ ನೆಕ್ಸಾನ್ ತೊಗೊಂಡು 4 ವರ್ಷ ಆಯಿತು. ನಿಯರ್ಲಿ 80,000 ಕಿಲೋಮೀಟರ್ ಡ್ರೈವ್ ಮಾಡಿದ್ದೀನಿ. ಮಾರದಿಕ್ಕಂತೂ ಹೇಳ್ತಾ ಇಲ್ಲ, ಬಟ್ 4 ವರ್ಷದಲ್ಲಿ ನನ್ನ ಗಾಡಿ ಪೇಂಟ್ ಏನಿದೆ ಸ್ವಲ್ಪ ಡಲ್ ಆಗಿದೆ, ಮೈನ್ಯೂಟ್ ಸ್ಕ್ರ್ಯಾಚಸ್ ಇದೆ. ಆ್ಯಂಡ್ ರೀಸೆಂಟಾಗಿ ಕಾವೇರಿ ಟು ಗಂಗಾ ಅಂತ ಡ್ರೈವ್ ಹೋದ್ವಿ, 6,000 ಕಿಲೋಮೀಟರ್ ಡ್ರೈವ್. ಆವಾಗ ಸ್ಟಿಕ್ಕರಿಂಗ್ ಮಾಡಿಸಿದ್ದೆ. ಆ ಸ್ಟಿಕ್ಕರ್ನ ರಿಮೂವ್ ಮಾಡಿಸಿದ್ದು 4 ತಿಂಗಳಾದಮೇಲೆ. ಸೊ ಗಮ್ಮೆಲ್ಲ ಹಾಗೆ ಉಳ್ಕೊಂತು ಆ್ಯಂಡ್ ಸ್ವಲ್ಪ ಡಲ್ ಕೂಡ ಆಗಿದೆ ಆ ಜಾಗ. ಸೊ ನನ್ನ ಗಾಡಿಯ ಡೀಟೇಲಿಂಗ್ ಮಾಡಿಸೋಣ, ಪೇಂಟ್ ಕರೆಕ್ಷನ್ ಮಾಡಿಸೋಣ ಅಂತ ಬೆಂಗಳೂರು ಬಸವೇಶ್ವರ ನಗರನಲ್ಲಿರುವಂಥ ಮಾರ್ಫೆಡ್ ಕಾರ್ ಡೀಟೇಲಿಂಗ್ ಸ್ಟುಡಿಯೋಗೆ ಬಂದಿದ್ದೀನಿ. ಇಲ್ಲಿ ಮಿಸ್ಟರ್ ಕುಶಾಲ್ ಅವರು ಇದ್ದಾರೆ. ಸೊ ಅವರು ನನ್ನ ಗಾಡಿನ ಕಂಪ್ಲೀಟಾಗಿ ಚೆಕ್ ಮಾಡಿದ್ದಾರೆ, ಏನೆಲ್ಲ ಪ್ರೊಸೆಸ್ ಮಾಡಬೇಕು ತಿಳ್ಕೊಳ್ಳೋಣ. ಹಾಯ್ ಬ್ರೋ. ಹಾಯ್ ಸರ್, ವೆಲ್ಕಮ್ ಟು ಮಾರ್ಫೆಡ್ ಡೀಟೇಲಿಂಗ್ ಸ್ಟುಡಿಯೋ. ಥ್ಯಾಂಕ್ ಯು ಬ್ರೋ, ಆ್ಯಂಡ್ ವೆಲ್ಕಮ್ ಟು ಕಾರ್ಟೆಕ್ ಕನ್ನಡ. ಸೊ ನನ್ನ ಗಾಡಿನ ಚೆಕ್ ಮಾಡಿದ್ರಿ, ಏನೆಲ್ಲ ಪ್ರೊಸೆಸ್ ಮಾಡಬೇಕಾಗುತ್ತೆ? ಸರ್, ನಿಮ್ಮ ಜರ್ನಿ ನೋಡಿದೆ, ಕಾವೇರಿ ಟು ಗಂಗಾ ಇಟ್ ವಾಸ್ ಅಲ್ಟಿಮೇಟ್. ನಾನು ಚೆಕ್ ಮಾಡಿದೆ. ಸೊ ನೀವು ನಿಮ್ಮ ಜರ್ನಿ ನೀವು ಮುಗಿಸ್ಕೊಂಡು ಇಲ್ಲಿ ಬಂದಿರೋದು ನನಗೆ ತುಂಬ ಖುಷಿ ಆಯಿತು. ಇವಾಗ ನಿಮ್ಮ ಗಾಡಿ ನಾನು ಚೆಕ್ ಮಾಡಿರೋದ್ರಲ್ಲಿ ನನಗೆ ಗೊತ್ತಾಗಿರೋದು ಏನಂದರೆ, ಸೊ ನೀವು ಲಾಂಗ್ ಡ್ರೈವ್ ಮಾಡಿರೋದ್ರಿಂದ, ಕಂಪ್ಲೀಟ್ ಆಫ್ ರೋಡ್ ಹೋಗಿರೋದ್ರಿಂದ ಏನಿದೆ ಇಂಟೀರಿಯರ್ ಡೀಟೇಲಿಂಗು, ಔಟರ್ ಡೀಟೇಲಿಂಗು, ಪೈಂಟ್ ಕರೆಕ್ಷನ್ನು, ಸೊ ಎಲ್ಲನೂ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಒಂದು ಡೀಟೇಲಿಂಗ್ ಸರ್ವಿಸ್ ಅನ್ನೋದು ಇದೆ. ಒಂದು ಕಾರ್ ಸ್ಪಾ, ನೀವು ಇವಾಗ ಎಲ್ಲನೂ ಹೋಗಿ ಬಂದಾಗ ನಿಮ್ಗೆ ಹೆಂಗೆ ಬಾಡಿಗೆ ಏನು ಆ ಥರ ನಿಮ್ಮ ಗಾಡಿಗೆ ಒಂದು ಕಾರ್ ಸ್ಪಾ ಥರ ನಾವು ಮಾಡ್ತಾಯಿದ್ದೀವಿ. ಸೊ ಇವಾಗ ಬೇಸಿಕ್ಕಾಗಿ ನಾವು ಏನು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ, ಇಂಟೀರಿಯರ್ ಡೀಟೇಲಿಂಗ್ ಮಾಡ್ತಾಯಿದ್ದೀವಿ, ಕಂಪ್ಲೀಟ್ ಸ್ಟೀಮ್ ವಾಶು, ಅಲೋವಿಲ್ ಕ್ಲೀನಿಂಗ್, ಇಂಜಿನ್ ಡಿಗ್ರೀಸಿಂಗ್, ಕಂಪ್ಲೀಟ್ ಪೈಂಟ್ ಕರೆಕ್ಷನ್. ನಿಮ್ದೇನು ಮೈನರ್ ಸ್ಕ್ರ್ಯಾಚಸ್ ಆಗಿದೆ, ಆಫ್ ರೋಡ್ ಹೋದಾಗ ಸ್ಟೋನ್ ಚಿಪ್ಪಿಂಗ್ಸ್ ಆಗಿದೆ, ಅದು ಕಂಪ್ಲೀಟಾಗಿ ಕರೆಕ್ಷನ್ ಮಾಡಿಬಿಟ್ಟು ಒಂದು ಟೆಫ್ಲಾನ್ ಕೋಟಿಂಗ್, ನಿಮ್ಮ ಗಾಡಿ ಕಂಪ್ಲೀಟ್ ರಿಸ್ಟೋರೇಷನ್ನ ನಾನು ಇಲ್ಲಿ ಮಾಡ್ತಾಯಿದ್ದೀನಿ.